ಹಾಂ ಸರ್. ಹಾಂ. ಈ ದಿನ ಕೇಂದ್ರ ನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಮಸ್ಯೆಗಳ ಕುರಿತು ನೇರ ಸಂವಾದ ಮತ್ತು ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದೀವಿ. ಪೌರ ಕಾರ್ಮಿಕರು ಏನು ದಿನನಿತ್ಯ ತಾವು ಎದುರಿಸ್ತಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಏನು ಮುಖ್ಯವಾಗಿ ಎದುರಿಸ್ತಿರ್ತಕ್ಕಂಥದ್ದು, ತಾವು ದಿನ ಬೆಳಿಗ್ಗೆ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಶೌಚಾಲಯದ ಸಮಸ್ಯೆ, ಅವರಿಗೆ ಸರಿಯಾದ ದಿನಗಳಲ್ಲಿ ಪ್ರತಿ ತಿಂಗಳು ಸಂಬಳ ಆಗದೇ ಇರತಕ್ಕಂಥ ಸಮಸ್ಯೆ, ಹಾಗೂ ಅವರು ಕಲ್ಯಾಣ ನಿಧಿಯಲ್ಲಿ ಅವ್ರ ಮಕ್ಕಳಿಗೆ ಒದಗಿಸ್ತಾ ಇರ್ತಕ್ಕಂಥ ಶಿಕ್ಷಣಕ್ಕೆ ಒದಗಿಸ್ತಾ ಇರ್ತಕ್ಕಂಥ ಸೌಲಭ್ಯಗಳು ದೊರೆಯೋದ್ರ ಬಗ್ಗೆ ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ದಾರೆ. ಅವೆಲ್ಲ ಸಮಸ್ಯೆಗಳನ್ನು ಆಯೋಗದ ವತಿಯಿಂದ ನಾನು ಕಮಿಷನರ್ ಆಗಿರ್ತಕ್ಕಂಥ ರಾಜೇಂದ್ರ ಚೋಳನ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತೇಳಿ ಡೆಡ್ಲೈನ್ನು ನೀಡಿದ್ದೀವಿ. ಅವರು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆಗಳನ್ನು ಬಗೆಹರಿಸಿ ಪೌರ ಕಾರ್ಮಿಕರಿಗೆ ಉತ್ತಮ ಜೀವನ ನಡೆಸೋಕ್ಕೆ, ಸಂತೋಷವಾಗಿರೋದಕ್ಕೆ ಅನುವು ಮಾಡಿಕೊಡಲು ವಿಫಲ ಆದರೆ ಆಯೋಗದ ವತಿಯಿಂದ ನೇರವಾಗಿ ಕೇಸ್ ಮಾಡ್ತೀನಿ, ನಿಮ್ಮ ಮೇಲೆ ಕ್ರಮ ತಗೊತೀನಿ ಅಂತೇಳಿ ನಾನು ಸಭೆಯಲ್ಲಿ ಸೂಚನೆಯನ್ನು ನೀಡಿ ಬಂದಿದ್ದೀನಿ. ಆದ್ದರಿಂದ